ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ರಾವಣನ ವಧೆ. ಭಗವಂತನು ಸರ್ವಶಕ್ತನಾಗಿದ್ದರೂ ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟ ದೇಹವುಳ್ಳ ರಾಮನಿಗೆ ಬಳಲಿಕೆ ಬೆಂಬಿಡಲಿಲ್ಲ. ಅವನು ಪರಿಶ್ರಾಂತನಾದನು. ಮಾಯಾಹರನಾದರೂ ಮಾಯಾವಿ ರಾವಣನನ್ನು ಕೊಲ್ಲುವ ಬಗೆಗೆ ಅತೀವ ಚಿಂತೆ ಮಾಡಬೇಕಾಯಿತು. ಶ್ರೀರಾಮನು ಭಗವಂತನೇ ಆಗಿದ್ದರೂ ದಶರಥ ಸುತನಾಗಿ ಭೂಮಿಗಿಳಿದು ಬಂದಾಗ ಮಾನವನ ಇತಿಮಿತಿಯೊಳಗೆ ವರ್ತಿಸಬೇಕಷ್ಟೇ. ರಾಮನ ಮನದಿಂಗಿತವನ್ನು ಅರಿತ ಮಹಾಮುನಿ ಅಗಸ್ತ್ಯರು ಭಾನುಮಾರ್ಗದಿಂದ ಕೆಳಗಿಳಿದರು. ಮಹಾಪರಾಕ್ರಮಿಯಾದ ದಶರಥ ಪುತ್ರ ಮಹಾಬಲೇಶ್ವರನ ದಯೆ ಇರುವುದರಿಂದಲೇ ದಶಕಂಠನು ಅಪ್ರತಿಮ ವೀರನಾದ ನಿನ್ನಲ್ಲಿ ಇಷ್ಟು ದಿನಗಳಿಂದ ಎಡೆಬಿಡದೆ ಕಾದಾಡಿದನು. ಶಿವನಿಂದ ದತ್ತವಾದ ಮಹಾಶಕ್ತಿಯ ದುರುಪಯೋಗವನ್ನು ಗೇಯುತ್ತಿದ್ದಾನೆ. ನಿನ್ನ ಬಾಹುಬಲ, ಮನೋಧೈರ್ಯ, ನೈತಿಕ ಶಕ್ತಿಗಳು ಜಯಿಸಬೇಕಾದರೆ ಜಗಚ್ಚುಕ್ಷುವಾದ ರವಿಯ ಅನುಗ್ರಹವಾಗಬೇಕಾಗಿದೆ. ಮೇಲಾಗಿ ಅವನು ನಿನ್ನ ವಂಶದ ಮೂಲ ಪುರುಷನು. ಯೋಗಿಗಳು ದೇವನನ್ನು ಮನದಲ್ಲೇ ಕಾಣುತ್ತಾರೆ. ಚೇತನ ಸ್ವರೂಪನಾದ ಆದಿತ್ಯನೋರ್ವನೇ ನಮ್ಮ ಈ ನೇತ್ರಗಳಿಗೆ ತೋರುವ ದೇವರಲ್ಲವೇ? ಸೂರ್ಯನ ಮಂತ್ರವನ್ನೊಳಗೊಂಡ ಆದಿತ್ಯ ಹೃದಯವನ್ನು ಉಪದೇಶಿಸುತ್ತೇನೆ. ಧೈರ್ಯವನ್ನು, ಶಕ್ತಿಯನ್ನು ದೇಹದೊಳಗೆ ತುಂಬತಕ್ಕ ಈ ಮಹಾನ್ ಮಂತ್ರವನ್ನು ಉಚ್ಚರಿಸಿ ಶರವನ್ನು ಅನುಸಂಧಾನ ಮಾಡಿದೆಯಾದರೆ ಜಯವು ನಿನ್ನ ಪಾಲಿಗೆ ಕಟ್ಟಿಟ್ಟ ಗಂಟು. ಲೋಕಸಾಕ್ಷಿಯಾದ ಭಗವಾನ್ ಭಾಸ್ಕರನನ್ನು ನಮ್ರತೆಯಿಂದ ಪ್ರಾರ್ಥಿಸು. ಹೀಗೆ ಅಗಸ್ತ್ಯರು ಶ್ರೇಷ್ಠವಾದ ಆದಿತ್ಯ ಹೃದಯವನ್ನು ಬೋಧಿಸಿದರು. ಸರ್ವರೊಳಗೆ ತೇಜೋರೂಪನಾಗಿ ಇರತಕ್ಕ ನೀನು ಅದಿತಿಯ ಪುತ್ರನು, ಭೂಮಿಯ ಸ್ವಾಮಿ. ನಿನ್ನ ಆದರ್ಶವು ಇತರರನ್ನು ಕರ್ತವ್ಯಪರರನ್ನಾಗಿ ಮಾಡುತ್ತದೆ. ಹೇ ಸೂರ್ಯದೇವ, ನೀನು ನಭೋಮಂಡಲದಲ್ಲಿ ಸದಾ ಸಂಚರಿಸುವವನು. ಸತ್ಯದ ಕಾಂತಿಯುತವಾದ ಮುಖದಿಂದ ಶೋಭಿಸುತ್ತಿರುವ ನಿನಗೆ ನಮಸ್ಕಾರಗಳು. ಶುಭ್ರ ಕಿರಣಗಳಿಂದ ಬಂಗಾರದಂತೆ ಹೊಳೆಯುತ್ತಿರುವೆ. ಎಲ್ಲೆಲ್ಲಿಯೂ ಪ್ರಕಾಶದ ಬೆಳಕನ್ನು ಬೀರಿ ದಿನಕರನೆಂದು ಕರೆಸಿಕೊಳ್ಳುವ ಓ ಆದಿತ್ಯನೇ, ನಿನಗೆ ವಂದನೆಗಳು. ರಘುನಂದನ, ರಾವಣನ ಹನನವಾಗದೆ ಸಂಕಷ್ಟದಲ್ಲಿ ಸಿಲುಕಿರುವೆ. ಯಾದ್ದರಿಂದ ಆತನನ್ನು ಪ್ರಾರ್ಥಿಸಿಕೊಂಡು ಕೋದಂಡವನ್ನು ಕೈಗೆತ್ತಿಕೋ. ಶ್ರೀರಾಮನಿಗೆ ರಾವಣನಲ್ಲಿ ಹೂಡಿದ ಯುದ್ಧವು ಧರ್ಮ ಸಾಧನ ಕಾರ್ಯವಾಗಿತ್ತು. ಪರಮಶ್ರೇಷ್ಠರಾದ ಋಷಿವಾಕ್ಯಕ್ಕೆ ಶಿರಬಾಗಿ ಶುಚಿರ್ಭೂತನಾಗಿ 3 ಸಲ ಆಚಮನವನ್ನು ಮಾಡಿ ಪ್ರಕಾಶಿಸುವ ತೇಜಪುಂಜವಾಗಿರುವ ರವಿಯನ್ನು ಮನದೊಳಗೆ ಧ್ಯಾನಿಸಿ ಏಕಾಗ್ರತೆಯಿಂದ ಪ್ರಾರ್ಥಿಸಿ ತಲೆಬಾಗಿದನು. ಹೊಸ ಹುರುಪಿನಿಂದ ಕೋದಂಡವನ್ನು ಎತ್ತಿಕೊಂಡನು. 4 ಸುತ್ತಲೂ ರಣರಂಗದಲ್ಲಿ ರಥವನ್ನು ಹಾರಿಸಿ ಯುದ್ಧದ ಕ್ರಮವನ್ನು ವೀಕ್ಷಿಸುತ್ತಿದ್ದ ರಾವಣನನ್ನು ಮತ್ತೊಮ್ಮೆ ಅಬ್ಬರಿಸಿ ಆಹ್ವಾನಿಸಿದನು. ಅಂತೆಯೇ ರಾವಣನು ಇನ್ನೊಮ್ಮೆ ಉತ್ಸಾಹದಿಂದ ರಘುವರನ ಸಮಕ್ಷಮದಲ್ಲಿ ರಥವನ್ನು ಚಾಚಿದನು. ರಾವಣನ ಸ್ಯಂಧವು ಸಮೀಪಿಸುತ್ತಿದ್ದಂತೆಯೇ ರಣಕಣದ ರೋಧನ ಧ್ವನಿ ದಶವದನನ ಕರ್ಣಕುಹರಗಳನ್ನು ಭೇದಿಸಿತು. ಆ ಉತ್ಪಾತಗಳನ್ನು ದಶವದನನು ಲೆಕ್ಕಿಸದೆ ಶ್ರೀರಾಮನನ್ನು ಎವೆಯಿಕ್ಕದೆ ನೋಡಿದನು. ಉದ್ದಟತನವನ್ನು ಜೀವನದುದ್ದಕ್ಕೂ ತೋರಿಸಿದ ದುರುಳನಿಗೆ ತಕ್ಕ ಶಾಸ್ತಿಯನ್ನು ಗೇಯುವ ಉದ್ದೇಶದಿಂದ ಇಂದ್ರದತ್ತವಾದ ಶ್ರೇಷ್ಠ ಚಾಪವನ್ನು ಶ್ರೀರಾಮನು ಕೈಗೆತ್ತಿಕೊಂಡನು. ಕೋದಂಡರಾಮನು ದೇವಸಾರಥಿಯಾದ ಮಾತಲಿಯೊಡನೆ, ಅಯ್ಯ, ರಾವಣನ ಸಮಕ್ಷಮದಲ್ಲಿ ರಥವನ್ನು ನಿಲ್ಲಿಸು. ಪಾಪದ ಕೊಡ ತುಂಬಿ ಆತನ ಸಾವು ಸಮೀಪಿಸುತ್ತಿದೆ. ಅವನ ಅಂಧಪ್ಪತನವು ಕ್ಷಣದೊಳಗೆ ಆಗಲಿದೆ. ಈ ಧರೆಯಲ್ಲಿ ದುಷ್ಟದಾನವನ್ನು ಕುಸಿದು ಬೀಳುವಂತೆ ಮಾಡುತ್ತೇನೆ. ಅನ್ಯಾಯದ ಪರಾಕಷ್ಟತೆಯನ್ನು ತಲುಪಿಸಿದ ಅವನನ್ನು ಈ ವಸುಧೆಯು ಕ್ಷಮಿಸಲಾರಳು. ಹಾಗಿದ್ದರೂ ಕಟ್ಟಕಡೆಯದಾಗಿ ನಮ್ಮ ವಂಶದ ಘನತೆಗೆ ಸರಿಯಾಗಿ ತಿದ್ದಿಕೊಳ್ಳಲು ಎಚ್ಚರಿಸುತ್ತೇನೆ. ಶ್ರೀರಾಮನು ದಶವದನನನ್ನು ನೋಡುತ್ತಾ, ಹೇ ದುಷ್ಟ, ಎಲ್ಲರಿಗೆ ಭಗವಂತನು 1 ಶಿರಸ್ಸನ್ನು ದಯಪಾಲಿಸಿದರೆ ನಿನಗೆ 10 ತಲೆಗಳನ್ನು ಅನುಗ್ರಹಿಸಿದ್ದಾನೆ. ಕಿರೀಟ ಹೊತ್ತ ತಲೆ ಅಧರ್ಮಕ್ಕೆ ಅಂಜಬೇಕು. ನ್ಯಾಯವನ್ನು ಎತ್ತಿ ಹಿಡಿಯಬೇಕು. ಭದ್ರವಾದ ಧರ್ಮದ ತಳಹದಿಯ ಮೇಲೆ ನಿಲ್ಲಬೇಕಾದ ರಾಜಸಿಂಹಾಸನವನ್ನು ಕೊಂಡಿ ಸಹಿತ ಕಿತ್ತು ಅಧರ್ಮದ ಘೋರ ಸಂಕಲೆಯಿಂದ ಬಂಧಿಸಿರುವೆ. ನಿನ್ನ ಸ್ವಾರ್ಥಕ್ಕೆ ಇತಿಮಿತಿಯಿಲ್ಲವೇ? ನಿನ್ನಿಂದಾಗಿ ಮುಗ್ಧ ಪ್ರಜಾಜನರ ಹತ್ಯೆಯಾಯಿತು. ಲಂಕೆಯ ಅರಮನೆ ಮಸಣದ ಭೂಮಿಯಾಗಿದೆ. ವೇದಘೋಷವನ್ನು ಆಲಿಸತಕ್ಕ ಮನೆ ಮಂದಿರಗಳಲ್ಲಿ ರೋಧನವೇ ಪ್ರಧಾನವಾಗಿದೆ. ಯೋಗ್ಯ ಸುಪುತ್ರರನ್ನು
ಕುಲರತ್ನಗಳನ್ನು ಯುದ್ಧಕ್ಕೆ ಆಹುತಿ ಮಾಡಿದೆ. ಒಂದಿ ಮಾಘದರ ಉತ್ತಮ ಸಲಹೆಗಳು ರುಚಿಸಲಿಲ್ಲ. 10 ಶಿರಸ್ಸುಗಳಿದ್ದು ಇತರರಿಗಿಂತ 10 ಪಾಲು ಜಾಸ್ತಿ ವಿಚಾರಿಸುವಷ್ಟು ಸಾಧ್ಯತೆ ಇದ್ದರೂ ಶತಮೂರ್ಖನಂತೆ ವರ್ತಿಸಿದೆ. ಮಹಾ ಋಷಿಗಳಾದ ವಿಶ್ವವಸುಗಳ ಪುತ್ರನಾಗಿ ಆಧ್ಯಾತ್ಮ ಚಿಂತನೆಯನ್ನು ಬೆಳೆಸಿಕೊಳ್ಳಲಿಲ್ಲ. ಕುಲಘಾತುಕನಾದೆ, ಲೋಕಕಂಠಕನಾಗಿ ಬಾಳುವೆಯನ್ನು ಸಾಗಿಸುತ್ತಿರುವೆ. ನನ್ನ ಮಡದಿಯ ಮುಂದಲೆಯನ್ನು ಎಳೆದೆ, ಅಶೋಕವನವನ್ನು ಶೋಕವನವನ್ನಾಗಿ ಪರಿವರ್ತಿಸಿರುವೆ. ವಿಳಂಬವಾದರೂ ಚಿಂತೆಯಿಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಪಶ್ಚಾತ್ತಾಪ ಪಡುವೆಯಾದರೆ ಸೀತಾಪತಿಯಾಗಿ ನಿನ್ನನ್ನು ಕ್ಷಮಿಸುವ ಹಕ್ಕನ್ನು ಹೊಂದಿದ್ದೇನೆ. ನೀರಿಲ್ಲದ ಬಾವಿಯಲ್ಲಿ ಮೀನಿಗಾಗಿ ಬಲೆಯನ್ನು ಹಾಕಬೇಡ. ಜನ್ಮವಿಡೀ ಕುಕೃತ್ಯದಲ್ಲಿ ನಿರತನಾದ ನೀನು ಮಾಡಿದ ನೀಚ ಕೃತ್ಯದಲ್ಲಿ ಸತ್ಯಧರ್ಮವಿದೆ ಎಂದು ಸಾಧಿಸಬೇಡ. ಧಾರುಣಿಯಲ್ಲಿ ರವಿ ವಂಶಜರು ಯೋಗ್ಯತಾ ಸಂಪನ್ನರು, ಉದಾರಿಗಳು, ಸತ್ಯದ ವೃಕ್ಷವು ವಿಪುಲವಾಗಿ ಬೆಳೆಯುವಂತೆ ಮಾಡಿದ ಕೃಷಿಕರು, ತಮ್ಮ ತ್ಯಾಗವೆಂಬ ನೀರನ್ನು ಎರೆದು ಆ ದಿವ್ಯ ವೃಕ್ಷವನ್ನು ಬೆಳೆಸಿದವರು, ಹೃದಯ ಸಿರಿವಂತಿಕೆಯಿಂದ ಆದರ್ಶರೆನಿಸಿಕೊಂಡವರು, ನೀತಿಯನ್ನು ಉಪದೇಶಿಸಿ ಸೀತಾಪಹರಣದಿಂದಾಗಿ ಮಾಡಿದ ಅನ್ಯಾಯವನ್ನು ಎಳೆಯಾಗಿ ನಿನ್ನ ಸಹೋದರ ವಿಭೀಷಣನು ವಿವರಿಸಿದನು. ಹಳದಿ ರೋಗದವನಿಗೆ ಜಗತ್ತೆಲ್ಲ ಹಳದಿಯಾಗಿ ಕಂಡಂತೆ ನಿನ್ನ ತಮ್ಮನಲ್ಲಿಯೂ ನ್ಯಾಯವನ್ನು ಕಾಣಲಾಗಲಿಲ್ಲ. ಲಂಕಾಪುರದ ಧರ್ಮಸಿರಿಯಂತಿದ್ದ ವಿಭೀಷಣನು ಲಂಕೆಯಿಂದ ಹೊರಟಾಗಲೇ ಜಯವಧುವು ಶಾಶ್ವತವಾಗಿ ನಿನ್ನ ಕೈಬಿಟ್ಟು ನಿನ್ನನ್ನು ತ್ಯಜಿಸಿದಳು. ನನಗೆ ಶರಣು ಬಂದ ವಿಭೀಷಣನಿಗೆ ಅಭಯ ಹಸ್ತವನ್ನು ಎತ್ತಿ ತೋರಿದ್ದೇನೆ. ಧರ್ಮಾನುಷ್ಠಾನದಲ್ಲಿಯೇ ಜೀವನವನ್ನು ಗಂಧದಂತೆ ಸವಯಿಸಿದ ಶ್ರೇಷ್ಠ ಸೂರ್ಯವಂಶದ ಪರಂಪರೆಯಲ್ಲಿ ಬೆಳೆದ ಕುಡಿ ನಾನು. ನಿನ್ನೋರ್ವನಿಂದಾಗಿ ಸಹಿಸಲಸದಳವಾದ ಸಂಕಷ್ಟವನ್ನು ನಾವೆಲ್ಲರೂ ಅನುಭವಿಸಿದ್ದೇವೆ. ಹೀಗಿದ್ದರೂ ನಿನ್ನನ್ನು ಈಗಲೂ ಕ್ಷಮಿಸಲು ಸಿದ್ಧನಿದ್ದೇನೆ. ಜಾನಕಿಯನ್ನು ನನ್ನ ಪದತಲದಲ್ಲಿ ತಂದು ಒಪ್ಪಿಸಿ ವಿಭೀಷಣನನ್ನು ಸ್ವೀಕರಿಸಿದೆಯಾದರೆ ನಿನಗೆ ಬದುಕಲು ಅವಕಾಶ ಕೊಡಬಹುದು. ಅದಿಲ್ಲದಿದ್ದರೆ ಎತ್ತಿದ ಕೋದಂಡದಿಂದ ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡಿ ನಿನ್ನನ್ನು ದಂಡಿಸಿ ಜೀವನದ ಅಧ್ಯಾಯವನ್ನು ಕೊನೆಗಾಣಿಸುತ್ತೇನೆ ಎಂದನು. ರಾವಣನಿಗೆ ರಾಮನಿತ್ತ ಧರ್ಮಬೋಧೆ ಹೊಸ ವಿಚಾರವೇನಲ್ಲ. ನಿದ್ದೆಯಲ್ಲಿ ಇದ್ದವರನ್ನು ಎಚ್ಚರಿಸಬಹುದು, ಆದರೆ ನಿದ್ರೆ ಬಂದವನಂತೆ ನಟಿಸುತ್ತಿರುವವರನ್ನು ಎಬ್ಬಿಸಲು ಆಗುವುದಿಲ್ಲ ಎಂಬ ಮಾತಿನಂತೆ ನ್ಯಾಯವನ್ನು ಸಂಪೂರ್ಣವಾಗಿ ಅರಿತಿದ್ದರೂ ಆ ಲಂಕಾಧಿಪತಿಗೆ ವಿವೇಕ ಮೂಡಿ ಬರಲಿಲ್ಲ. ರಘುರಾಮನನ್ನು ದುರದುರನೆ ನೋಡಿದನು. ಕಣ್ಣಾಲಿಗಳು ಕೆಂಪೆಡರಿದವು. ಮಗದೊಮ್ಮೆ ರಾವಣನು ಹುಬ್ಬುಗಂಟಿಕ್ಕುತ್ತ ಹುಂಕರಿಸಿದನು. ಹೇ ಕಪಟ ನಾಟಕ ಸೂತ್ರಧಾರಿ, ನಿನ್ನ ಉಪದೇಶವನ್ನು ಸಾಕು ಮಾಡು. ಬವರದಲ್ಲಿ ಜಯಾಪಜಯವು ಕಟ್ಟಿಟ್ಟ ಬುತ್ತಿ. ಸಂಗ್ರಾಮ ಭೂಮಿಯನ್ನು ಪ್ರವೇಶಿಸುವಾಗ ನಾನು ಜಯವನ್ನು ಅಪೇಕ್ಷಿಸಿದ್ದೇನೆ. ನನ್ನವರೆಲ್ಲರೂ ಅದನ್ನೇ ಹಾರೈಸಿದ್ದಾರೆ. ಮಂಗಳಾಂಗಿಯರು ಮಂಗಳಾರತಿಯನ್ನು ಬೆಳಗಿದ್ದಾರೆ. ಜಗತ್ಪ್ರಸಿದ್ಧನಾದ ಈ ದಶವದನನು ಶರಣಾಗುವ ಮಾತಂತಿರಲಿ. ಸೀತೆಯನ್ನು ಈ ದೇಹದಲ್ಲಿ ಪ್ರಾಣಪಕ್ಷಿ ಇರುವವರೆಗೆ ಬಿಟ್ಟು ಕೊಡಲಾರೆನು. ನಿನ್ನ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಲು ಉದ್ಭವಿಸಿದ ಸುಂಟರಗಾಳಿ ನಾನು. ಸತ್ಯಧರ್ಮದ ಬಗ್ಗೆ ವ್ಯಾಖ್ಯಾನ ಮಾಡಿದೆ. ಸತ್ಯವೃಕ್ಷವೆಂಬುದು ನಿಮ್ಮ ಮನೆಯ ಅಂಗಳದಲ್ಲಿ ನೆಟ್ಟ ಗಿಡವಲ್ಲ. ಬ್ರಹ್ಮ ಕುಲದಲ್ಲಿ ಸಂದು ಬಂದ ನಾನು ಬಾಲಾಭ್ಯವನ್ನು ಋಷ್ಯಾಶ್ರಮಗಳಲ್ಲಿ ಕಳೆದಿರುವುದು ನಿನ್ನ ಸ್ಮರಣೆಯಲ್ಲಿರಲಿ. ಶ್ರೀರಾಮ, ನೀನು ಮರೆಯಲ್ಲಿ ನಿಂತು ಬಾಣ ತೊಟ್ಟು ವಾಲಿವದೆಗೈದಂತೆ ನಾನು ಕುತಂತ್ರ ಹೂಡಿದವನಲ್ಲ. ಕಾರ್ಯಸಿದ್ಧಿಗಾಗಿ ಸುಗ್ರೀವನಿಗೆ ರಾಜ್ಯದ ಆಸೆಯನ್ನು ತೋರಿಸಿ ವಾಲಿಯ ಬಳಿ ರಣಕ್ಕಾಗಿ ಕಳುಹಿಸಿದೆ. ನಿನ್ನ ಮನೋಭಾವನೆಯ ಅರಿವಾಗಿದೆ ನನಗೆ. ಕಿಷ್ಕಿಂಧೆಯ ಜಗಳ ಉಲ್ಬಣವಾಗುವಂತೆ ಮಾಡಿದೆ. ನನ್ನ ತಮ್ಮನಾದ ವಿಭೀಷಣನನ್ನು ನಿನ್ನಲ್ಲಿ ಉಳಿಸಿಕೊಂಡು ನಮ್ಮ ಗುಟ್ಟನ್ನು ತಿಳಿದುಕೊಂಡು ಕಾರ್ಯ ಸಾಧಿಸುತ್ತಿರುವೆ. ಅನ್ಯರ ಮನೆಯೊಳಗೆ ಅಣ್ಣ ತಮ್ಮಂದಿರ ಜಗಳವನ್ನು ಹಚ್ಚಿಸಿ ಅವರ ಮನೆಯನ್ನು ಛಿದ್ರಗೊಳಿಸಿ ನೀವು 4 ಸಹೋದರರು ಅನ್ಯೋನ್ಯವಾಗಿ ಇರುವುದು ಯಾವ ನ್ಯಾಯ? ಎಳೆ ಹರಿಣವೊಂದು ಆಶ್ರಮದ ಬಳಿ ತಕತೈ ಕುಣಿದಾಗ ಹೆಂಡತಿಯ ಹಂಬಲವನ್ನು ತೀರಿಸುವುದಕ್ಕೆ ಅದನ್ನು ಬೆನ್ನಟ್ಟಿ ಕೊಂದವನು ನಾನಲ್ಲ. ಇಗೋ ನಿನ್ನ ಜೀವನ ವೃಕ್ಷಕ್ಕೆ ನಾನು ದುಃಖದ ಬಳ್ಳಿಯಾಗಿ ಹಬ್ಬಲಿದ್ದೇನೆ. ಕಣ್ಣೀರಿನ ಕುಂಭವಾಗಿದ್ದೇನೆ. ಆಪತ್ತಿನ ಹುತ್ತವಾಗಿದ್ದೇನೆ.
ಏ ಹುಲುಮಾನವ, ಶಕ್ತಿ ಇದ್ದರೆ ನಿನ್ನ ಹರಿತವಾದ ಬಾಣಗಳಿಂದ ನನ್ನನ್ನು ಘಾಸಿಗೊಳಿಸು. ಜಿಂಕೆಯು ಬೇಡನ ಬಲೆಗೆ ಬಿದ್ದಂತಾಗಿದೆ ನಿನ್ನ ಅವಸ್ಥೆ. ಮಹದೇಶ್ವರನಿಂದ ಅನುಗ್ರಹಿತನಾದ ಲಂಕೆಯಿಂದ ಎಂದಿಗೂ ಜೀವಸಹಿತ ನೀನು ಹೊರ ಹೋಗಲಾರೆ. ಮೂರ್ಖನಿಗೆ ಶತಕಾಲ ಬುದ್ಧಿ ಹೇಳಿದರೆ ಬೋರ್ಕಲ್ಲ ಮೇಲೆ ಮಳೆ ಸುರಿದಂತಾಗುವುದು ಎಂಬ ಮಾತಿನಂತೆ ರಘುರಾಮನು ಬಿಲ್ಲನ್ನು ಹೆದೆಗೇರಿಸಿ ಸಾಯಕವನ್ನು ಪ್ರಯೋಗಿಸಿದನು. ವನ ಪ್ರದೇಶದಲ್ಲಿ ಕೇಸರಿಯು ಘರ್ಜಿಸುತ್ತಾ ವನ್ಯಮೃಗಗಳನ್ನು ಅಲ್ಲೋಲ ಕಲ್ಲೋಲ ಮಾಡುವಂತೆ ಶ್ರೀರಾಮಚಂದ್ರನು ಹುಂಕರಿಸಿದಾಗ ಧನುಜನು ಭಯಭೀತರಾದರು. ಲಂಕೆಗೆ ಇನ್ನೇನು ಅನಿಷ್ಟ ಕಾದಿದೆ ಎಂದು ಚಿಂತಿಸಿದರು. ಶ್ರೀರಾಮನು ದಾನವೇಶ್ವರನನ್ನು ನೋಡಿ ಕ್ರೋಧಗೊಂಡನು. ರಾವಣ, ನಿನ್ನ ಮುಖಾವಲೋಕನವನ್ನು ಮಾಡಬಾರದು. ಹಿಂದೆ ನಮ್ಮ ವಂಶಜರಾದ ಅನರಣ್ಯ ಭೂಪತಿಯನ್ನು ಕೊಂದೆಯಲ್ಲವೇ? ಇಗೋ ಈ ನಿಶಿತ ಬಾಣದಿಂದ ನಿನ್ನ ರಥದ ಧ್ವಜವನ್ನು ಕತ್ತರಿಸುತ್ತೇನೆ. ಮೊನಚಾದ ಬಾಣಗಳಿಂದ ಅಶ್ವಗಳನ್ನು ಘಾಸಿಗೊಳಿಸುತ್ತೇನೆ. ಹಲವು ದಿನಗಳಿಂದ ಕದನದಲ್ಲಿ ಬಸವಳಿದ ದಶಗ್ರೀವನಿಗೆ ರಾಘವನ ಶರಾಘಾತವನ್ನು ಸಹಿಸಲು ಕಷ್ಟವಾಯಿತು. ಬಲವಾಗಿ ಪ್ರಯೋಗಿಸಲ್ಪಟ್ಟ ಕೆಲವು ಅಸ್ತ್ರಗಳನ್ನು ದಾನವರಾಜನು ಖಂಡಿಸಿದನು. ಆಟದ ಬಯಲಲ್ಲಿ ಆಟಗಾರನ ಕಾಲುಗಳಿಂದ ಹೊಡೆಯಲ್ಪಡುವ ಚೆಂಡು ಪುಟಪುಟನೆ ನೆಗೆಯುವಂತೆ ರಾಕ್ಷಸೇಶ್ವರನು ಗರ್ವದಿಂದ ಹಾರಾಡಿದನು. ಅಂತಹ ಭಯಾನಕ ದೃಶ್ಯ ಅತ್ಯಂತ ಅಪರೂಪವೇ ಸರಿ. ದಶರಥ ಪುತ್ರ ರಾಮನು ಅಮೋಘವಾದ ಅಸ್ತ್ರವೊಂದನ್ನು ಕೈಗೆತ್ತಿಕೊಂಡು ಗುರುಗಳಾದ ವಿಶ್ವಾಮಿತ್ರರನ್ನು ಧ್ಯಾನಿಸಿದನು. ಆಕರ್ಣ ಪರ್ಯಂತ ಎಳೆದು ರಾವಣನ ವಧೆಗೋಸ್ಕರ ಪ್ರಯೋಗಿಸಿದನು. ಆ ದಿವ್ಯ ಬಾಣದಿಂದ ದಾನವನ ಒಂದು ಶಿರಸ್ಸು ಕಡಿಯಲ್ಪಟ್ಟು ಭೂಮಿಯ ಮೇಲೆ ಉರುಳಿತು. ಆದರೆ ಮತ್ತೊಂದು ಕ್ಷಣದಲ್ಲಿ ಅದೇ ಶಿರೋಭಾಗದಲ್ಲಿ ಇನ್ನೊಂದು ಶಿರವು ಮೂಡಿತು. ಒಂದರ ಮೇಲೊಂದು 100 ಸಲ ಶಿರಸ್ಸುಗಳು ಹುಟ್ಟಿದೊಡನೆ 101 ಬಾರಿ ಬಾಣಗಳನ್ನು ಬಿಟ್ಟು ಕಡಿದು ಹಾಕಿದನು. ಬಾಣಗಳು ವ್ಯರ್ಥವಾದವೇ ವಿನ ರಾವಣ ದಶವದನನಾಗಿಯೇ ಉಳಿದನು. ಅದರಿಂದ ಪರಮಾಶ್ಚರ್ಯಗೊಂಡ ರಾಘವನು, ಏನಿದು? ಇದೇ ದಿವ್ಯ ಬಾಣಗಳಿಂದ ಕರದೂಷಣ, ಮಾರೀಚ, ವೀರಕಬಂಧ, ವಿರಾಧ, ವಾಲಿ, ಕುಂಭಕರ್ಣ ಮೊದಲಾದವರ ಅಂತ್ಯವಾಗಿದೆ. ಹೀಗೇಕೆ ಈ ಕೈಗಳು ನನಗೆ ಮೋಸ ಮಾಡುತ್ತಿವೆಯೇ? ಅಸ್ತ್ರಗಳ ಶಕ್ತಿ ಕುಗ್ಗಿ ಹೋಯಿತು. ರಾವಣನೇಕೆ ಎಲ್ಲರಿಗಿಂತಲೂ ಮಿಗಿಲಾಗಿದ್ದಾನೆ? ಇನ್ನೇನು ಮಾಡುವುದು? ಈ ಅಸಮಬಲನಲ್ಲಿ ಕಾದುವ ಪರಿ ಹೇಗೆ ಎಂದು ಚಿಂತಾಕ್ರಾಂತನಾದನು. ದಶಕಂಠನು ಆ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿಯೂ ರಾಮನ ಮೇಲೆ ಗದೆ, ಮುಸುಲ, ಈಟಿ, ಕಟಾರಿಗಳಿಂದ ಹೊಡೆಯುತ್ತಲೇ ಇದ್ದನು. ಘನಘೋರ ಕಾಳಗದಲ್ಲಿ ಅನೇಕ ರಾತ್ರಿಗಳು ಕಳೆದವು. ಆ ಇಬ್ಬರೊಳಗಾಗುತ್ತಿದ್ದ ಕದನವು ಪೂರ್ಣ ವಿರಾಮವನ್ನು ಕಾಣುವ ಸೂಚನೆಯೇ ಇರಲಿಲ್ಲ. ಬಸವಳಿದ ಶ್ರೀರಾಮನನ್ನು ಕಂಡು ಮಾತಲಿಯು, ದೇವ, ಈ ಮರ್ಕಟ ವೃಂದಕ್ಕೆ ನೀವು ತೀರಾ ಹೊಸ ಪರಿಚಯದವರಿರಬಹುದು. ರಾಮನು ಭೂಮಿಗಿಳಿದಿರುವ ಭಗವಂತನೆಂಬುದು ನಮ್ಮೆಲ್ಲರಿಗೆ ಗೊತ್ತಿದೆ. ನರನಾಟಕವನ್ನು ಸಾಕು ಮಾಡಿರಿ. ದಿವ್ಯ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ರಕ್ಕಸನನ್ನು ಸಂಹಾರ ಮಾಡಿರಿ. ನಿಮ್ಮ ಮಹಾಸ್ತ್ರದಿಂದ ಈ ಜಗತ್ತಿನ ಮಹಾಕಂಟಕವು ನೀಗಲ್ಪಡಲಿ. ವಿಳಂಬಸದಿರಿ. ನಿಮಗಾಗಿಯೇ ನಾನು ತಂದಿರುವ ಮಹಾಧನಸ್ಸಿಗೆ ಬ್ರಹ್ಮಾಸ್ತ್ರವನ್ನು ಜೋಡಿಸಲ್ಪಡಲಿ ಎಂದು ವಿನಂತಿಸಿಕೊಂಡನು. ರವಿವಂಶಜ ಲೋಕೈಕ ವೀರ ಶ್ರೀರಾಮನು ಪ್ರಸನ್ನನಾಗಿ ಮಹಾಧನಸ್ಸನ್ನು ಕೈಗೆತ್ತಿಕೊಂಡನು. ಆಗ ಆತನು ವಿಶ್ವತೋಮುಖನಾದನು. ವಿಶ್ವತೋಪಾದನಾಗಿ ಕಂಡನು. ವಿಶ್ವರೂಪನಾಗಿ ಕೋಟಿ ಕೋಟಿ ಬ್ರಹ್ಮ ಮಹೇಶ್ವರರು ರಾಮನ ಶರೀರದಲ್ಲಿ ಎದ್ದು ತೋರಿದರು. ವೇದಶಾಸ್ತ್ರಗಳು, ಸಾಗರ ಸಮುದ್ರಗಳು, ಮೇರು ಪರ್ವತವು, ಸಹಸ್ರಾರು ರವಿಚಂದ್ರರು ರಾಘವನ ಶರೀರದಲ್ಲಿ ಪ್ರತ್ಯಕ್ಷರಾದರು. 1000 ಸೂರ್ಯಚಂದ್ರರನ್ನು ಮೀರತಕ್ಕ ಜಗತ್ಪತಿ ಮಹಾವಿಷ್ಣುವನ್ನು ಶ್ರೀರಾಮನ ದೇಹದಲ್ಲಿ ರಾವಣನಿಗೆ ಕಂಡಂತಾಯಿತು. ಹಗೆತನದಿಂದಲೇ ಹರಿಪದಕ್ಕೆ ಅತ್ಯಂತ ಶೀಘ್ರದಲ್ಲಿ ತೆರಳುತ್ತೇನೆ ಎಂದು ಹೇಳಿದ ವಾಕ್ಯವನ್ನು ದಶವದನನು ಜ್ಞಾಪಿಸಿಕೊಂಡನು. ಅವನಿಗೆ ಜ್ಞಾನೋದಯವಾಯಿತು. ರಘುರಾಮ, ಧರೆಯಲ್ಲಿ ನರನಾಗಿ ಇಳಿದು ನಾಟಕವನ್ನಾಡುತ್ತಿರುವೆ. ನೀನು ಅವತಾರ ಸ್ವರೂಪಿ ಎಂಬುದು ನನ್ನ ಸ್ಮೃತಿಪಟಲದಲ್ಲಿ ಇಲ್ಲದೇ ಇಲ್ಲ. ನಿನ್ನನ್ನು ಒಮ್ಮೆ ಅರಿತರೆ ಇಹದ ಭೋಗ ಭಾಗ್ಯಗಳು ಯಾರಿಗೆ ಬೇಕು? ನನ್ನ ತಮ್ಮ ವಿಭೀಷಣನನ್ನು ರಕ್ಷಿಸಿ ಅವನ ಮೇಲೆ ದಯಾದೃಷ್ಟಿಯನ್ನು ಬೀರಿದೆ. ತನ್ನಲ್ಲಿಯೇ ಹುಟ್ಟಿಕೊಂಡ ಕಾಡ್ಗಿಚ್ಚಿನಿಂದ ದಟ್ಟವಾದ ಕಾಡು ಸುಡಲ್ಪಡುವಂತೆ
ನನ್ನ ಪಾಪಾಗ್ನಿಯಿಂದಲೇ ಸುಡಲ್ಪಡುತ್ತಿದ್ದೇನೆ. ನೀನು ಇಚ್ಛಿಸಿದ ಮಹಾಸ್ತ್ರವನ್ನು ತಡಮಾಡದೆ ಪ್ರಯೋಗಿಸು. ನಿನ್ನ ಪರಮ ಪಾವನ ಪಾದವನ್ನು ಸೇರಿಕೊಳ್ಳುತ್ತೇನೆ. ಶ್ರೀರಾಮ, ನಿನ್ನಲ್ಲಿ ಇನ್ನೊಮ್ಮೆ ನಿಜವನ್ನು ಬಿತ್ತರಿಸಲೆ. ಶರೀರವನ್ನು ಪೀಡಿಸುತ್ತಿರುವ ರೋಗದ ಉಪಶಮನಕ್ಕೆ ಕೊಟ್ಟ ಔಷಧ ನಾಲಿಗೆಗೆ ರುಚಿಸದಿದ್ದರೂ ಉದರಕ್ಕೆ ಒಳ್ಳೆಯದನ್ನೇ ಮಾಡುತ್ತದೆ. ಅಂತೆಯೇ ಶರಪ್ರಯೋಗದಿಂದ ಜೀವನ ಯಾತ್ರೆ ಕೊನೆಗೊಳ್ಳುವುದಿದ್ದರೂ ತನ್ನ ಆತ್ಮೋನ್ನತಿಗೆ ನೆರವಾಗಲಿರುವುದು ಶಾಶ್ವತವಾದ ಮೋಕ್ಷಕ್ಕೆ ತೆರಳಲು ಸಹಾಯಕಾರಿಯಾಗಲಿದೆ. ರಘುವರನು ಎಡಮಂಡಿಯೂರಿ ಧನಸ್ಸಿನ ಶಿಂಜಿನಿಯನ್ನು ಎಳೆದು ಘರ್ಜಿಸುತ್ತಾ ಬ್ರಹ್ಮಾಸ್ತ್ರವನ್ನು ಅನುಸಂಧಾನ ಮಾಡುವ ವೇಳೆಗೆ ವಿಭೀಷಣನು ನಂದೀಶ್ವರನಿಂದ ಕೊಡಲ್ಪಟ್ಟ ಶಾಪದಿಂದಾಗಿ ರಾವಣನಿಗೆ ಎದೆಯಲ್ಲಿ ಮರಣವೆಂಬ ಕಿವಿಮಾತನ್ನು ಹೇಳಿದನು. ವೀರಾಗ್ರಣಿಯಾದ ರಾಘವನು ಸಮಸ್ತ ಚರಾಚರ ಪ್ರಾಣಿಗಳು ನಡುಗುವಂತೆ ಗುಡುಗಿದನು. ಬೆಂಕಿಯನ್ನು ಕಾರುತ್ತಿರುವ ಬ್ರಹ್ಮಾಸ್ತ್ರದಲ್ಲಿ ತ್ರಿಮೂರ್ತಿಗಳನ್ನು ಆವಾಹನೆ ಮಾಡಿ ಮಾತಪಿತೃಗಳಿಗೆ ಕೈ ಮುಗಿದನು. ಗುರು ವಿಶ್ವಾಮಿತ್ರರನ್ನು ಭಕ್ತಿಯಿಂದ ಧ್ಯಾನಿಸಿ ಬಾಣ ಪ್ರಯೋಗಿಸಿದನು. ಸಾಗರವು ಉಕ್ಕೇರಿತು, ಪರ್ವತಗಳು ಕಂಪಿಸಿದವು, ಆಕಾಶದಲ್ಲಿ ಮಿಂಚು ಕಾಣಿಸಿಕೊಂಡಿತು. ತೇಜೋರಾಶಿಯಿಂದ ಕಣ್ಣು ಕುಕ್ಕುವಂತಹ ಅಮೋಘವಾದ ಬ್ರಹ್ಮಾಸ್ತ್ರವು ರಾವಣನ ಹೃದಯ ಪ್ರದೇಶವನ್ನು ಕಾಲ ಮೃತ್ಯುವಿನಂತೆ ಭೇದಿಸಿದಾಗ ರಕ್ತವು ಒಂದೇ ಸಮನೆ ಚಿಮ್ಮಿತು. 3 ಲೋಕದಲ್ಲಿ ಅಜೇಯನೆನಿಸಿಕೊಂಡು ದೇವಾದಿದೇವತೆಗಳನ್ನು ಭಗ್ಗುಬಡಿಸಿದ ಅಸಮವೀರನು ಭೂಮಿಯಲ್ಲಿ ಧೊಪ್ಪನೆ ಎರಗಿ ಪ್ರಾಣ ಬಿಟ್ಟನು. ಎಂಬಲ್ಲಿಗೆ ರಾವಣನ ವಧೆ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.